ನೀವು ಯಾಕೋ ಟಿಫನ್ನೇ ಮಾಡಲಿಲ್ಲಲ್ಲ? ಏ ಇಲ್ಲವಾ, ಇವತ್ತೊಂದಿನ ಉಪವಾಸ ಮಾಡೀನಿ. ಉಪ್ಪಿಲ್ಲದ ಉಪವಾಸ ಇನ್ನೊಂದು ಉಳಿದಿತ್ತು. ಯುಗಾದಿ ನೆಕ್ಸ್ಟಿಗೆ ಮಾಡ್ಬೇಕಲ್ಲ, ಅದಕ್ಕೆ ಇವತ್ತು ಮಂಗಳವಾರ ಇತ್ತು, ಮಾಡಿ ಮುಗಿಸಿದ್ರೈತೆ ಅಂತೇಳಿ ಮಾಡಿದೆ. ಹೌದಾ, ಮತ್ತೇನು ಮಾಡಿಕೊಡ್ಲಿ ನಿಮಗೆ ಇವಾಗ? ಏನಿಲ್ಲ, ಸಾಬುದಾಣಿ ನೆನೆಯಿಟ್ಟಿನಿ, ಈಗ ಒಂಚೂರು ಪಾಯಸ ಮಾಡಿಕೊಡೋದಂತು. ಆಯಿತು ಅತ್ತೆ. ಆಮೇಲೆ ಇನ್ನೊಂದು ಏನೋ ಬೇವು ಅಂತ ಮಾಡ್ತಿದ್ರಲ್ವಾ, ಹೋದ ವರ್ಷ ಮಾಡಿದ್ರಲ್ವಾ, ಚೆನ್ನಾಗಿತ್ತು ಅದು. ಅದು ಯಾವಾಗ ಮಾಡೋದು? ಅದು ಮೋಸ್ಟ್ಲಿ 19ನೇ ತಾರೀಕು ಇರ್ಬೋದು. ಎರಡು ಏನೋ ಅಮಾಸಿ, ಅದು ಎರಡು ಒಮ್ಮೆ ಬಂದವಂತ. ನೋಡಬೇಕು, ಅವತ್ತ ಮಾಡೋದು. 19ನೇ ತಾರೀಕು ಮಾಡೋದು ನೋಡು. ಹೌದಾ, ಸರಿ ಅತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಅತ್ತೆ. ನಾನು ಫಸ್ಟ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಆದರೆ ಇವಾಗ ಭಾಳ ಕುಡಿಬೇಕು ಅಂತ ಅನಿಸುತ್ತೆ ಅದು. ಕುಡಿಬೇಕು, ಮತ್ತದು ಆರೋಗ್ಯಕ್ಕೆ ಭಾಳ ಒಳ್ಳೆಯದದು. ಆಮೇಲೆ ಎಲ್ಲ ಕಡೆ ಈ ಥರ ಬೇವು ಕುಡಿಯೋದು ಅಂತ ಮಾಡಲ್ಲ ಅತ್ತೆ, ಬರೀ ಬೇವು ಬೆಲ್ಲ ಈ ಥರ ಅಷ್ಟೇ ತಿನ್ನೋದು ನಮ್ಮ ಕಡೆ ಎಲ್ಲ. ಒಬ್ಬೊಬ್ರ ಕಡೆ ಒಂದೊಂದು ರೀತಿ ಇರ್ತದೆ ಬಿಡು. ಇಲ್ಲೇ ನಮ್ಮ ಬಿಜಾಪುರದಾಗ ಹೋದ್ರೇ ಒಬ್ಬೊಬ್ರು ಮನೆ ಮಾಡ್ತಾರೆ, ಒಬ್ಬೊಬ್ರು ಮನೆ ಮಾಡಂಗಿಲ್ಲ. ಬರೀ ಪುಟಾಣಿ ಹಿಟ್ಟಿಂದು ಇದು ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ 4 ಬೇವಿನ ಎಲೆ ಹೂವು ಹಾಕಿ ಅಷ್ಟೇ ತಿಂದ್ಬಿಡ್ತಾರೆ, ಬೇವು ಬೆಲ್ಲ ಅಂತೇಳಿ. ನಮ್ಮ ಕಡೆ ಒಬ್ಬೊಬ್ರು ಮಾಡ್ತಾರಷ್ಟೇ, ನಾವು ಬೇವನ್ನೇ ಮಾಡ್ತೀವ. ರುಚಿಯಾಗಿರ್ತದೆ ನಮಗೆ. ನಮ್ಮ ಅವ್ವರಂತೂ ಭಾರಿ ರುಚಿ ಮಾಡ್ತಿದ್ರು. ಏನು ನಡ್ಸಿರಿ ಮಮ್ಮಿ? ಬಾರವ ಕೂತಿ ನೋಡು. ಮಮ್ಮಿ, ಅಮಾಸಿ 19ನೇ ತಾರೀಕನೇ ಅಲ್ರಿ ಇವತ್ತಿದು? ಹಾಂ, 19ನೇ ಅದು. ಮತ್ತೇನು ಸಂದ್ರೇಕ ವಿಶೇಷ? ಏನಿಲ್ಲ ನೋಡುವ, ವಿಶೇಷ ಇಲ್ಲ ಪಶೇಷ ಇಲ್ಲ, ಎಲ್ಲ ಶೇಷನೇ. ಅಂದಂಗೆ ಮಾಮಿರಿ, ಎಲ್ಲರ ಒಂದು ಸ್ವಲ್ಪ ಟೂರ್ ಪ್ಲ್ಯಾನ್ ಮಾಡ್ರಿ. ಪಿಕ್ನಿಕ್ ಹೋಗಂಗಾಗ್ಯದ, ಬರೀ ಮನಿ ಸಾಕಾಗ್ಬಿಟ್ಟದ್ರಿ ನನಗಂತೂ. ಈಗ ಯಾಕೆ ಟೂರ್ ಹೋಗೋ ಪ್ಲ್ಯಾನ್ ಮಾಡ್ಬೇಕಂತ ತಾಯಿ? ನೀ ಈಗ ಆರಾಮಾಗಿ ಬಂದಿದ್ದಿ. ಅದಕ್ಕೇನು ಆಗಂಗಿಲ್ಲ ಹೇಳ್ರಿ ಮಮ್ಮಿ, ಆರಾಮಾಗ್ಯದೆಲ್ಲ. ಅದು ದಾಂಡೇಲಿ ಚಲೋದಂತ ನೋಡ್ರಿ. ಬರೀ ಹೋಗ್ಬೇಕು ಅನ್ನೋದು ಆಗ್ತದ. ಹೋಗ್ಯಾರ ಬರೋಣ ಬರ್ರಿ ಎಲ್ಲರೂ ಸೇರಿ. ಇವ್ವ ಬೇಡ ತಾಯಿ, ನಿನ್ನ ಜೊತೆ ಪ್ರವಾಸ ಅಂತಂದು ಅಂದಿರ್ತಿಕೋ ಅಗ್ಗೆದ್ದ ಬರಬೇಕು. 2-3 ಸಲ ಅಗ್ಗೆದ್ದು ಬಂದಿನಿ ಬೆಂಗಳೂರು ಕರ್ಕೊಂಡೋಗಿ. ಪ್ರವಾಸ ಬೇಡ, ಏನು ಬೇಡ. ಈಗೇನ್ರ ಎಲ್ಲಾರ ಕರ್ಕೊಂಡು ಹೋಗ್ತೀನಿ ಸುಂದ್ರಿ ಅಂದ್ರೆ ನಿಮ್ಮ ಮಾವಾರ ನನಗೆ ಹೊಡೆದ ಬಿಡ್ತಾರೆ. ಬೇಡವ, ಈಗ ಬೇಡ, ನನಗೆ ಬಿಸಿಲು ತಡ್ಕೊಳ್ದು ಆಗಂಗಿಲ್ಲ ಸುಂದ್ರಿ. ಮುಂದೆ ನೋಡಮಂತೆ ಯಾವಾಗಾರ. ಹಂಗಂತೀರಿ? ಆಯ್ತು ಹೇಳ್ರಿ ಮಮ್ಮಿ. ಸುಂದ್ರಿ ಅಕ್ಕ, ಅಂದಾಗೆ ನಿನ್ಗೊಂದೇನೋ ಹೇಳಬೇಕಿತ್ತು ಅಕ್ಕ ನಾನು. ಏನು ಹೇಳಿ, ಅಷ್ಟೇ ಯಾಕೆ ಮುಜುಗರ ಮಾಡ್ಕೋತಿ? ಏನಿಲ್ಲ ಸುಂದ್ರಿ ಅಕ್ಕ, ನಿನ್ನೆಯಿಂದ ಯಾವುದೋ 11 ನಂಬರಿಂದ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾ ಇದೆ. ಊಟ ಆಯ್ತಾ, ನೀವು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದೀರಾ, ನೀವು ಹಾಗೆ ಹೀಗೆ ಅಂತ ಏನೇನೋ ಹೊಗಳಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾರವ. ಮತ್ತು ಹಳ್ಳ್ಯಾಗ ಬಂದು ಸೀರೆ ಉಟ್ಕೊಂಡು ಚಂದಾಗೆ ತಲೆಗೆ ಎಣ್ಣೆ ಹಚ್ಕೊಂಡು ಇಡೀ ಶೆರಳು ಹಾಕೊಳ್ಳೋದು ಬಿಟ್ಟು ಅದನ್ನು ಜುಟ್ಲ ಕಟ್ಕೊಂಡು ಇಂಥ ಡ್ರೆಸ್ ಹಾಕೊಂಡು ತಿರ್ಗಾಡ್ತಿದ್ದಿ. ಮತ್ತು ಎಲ್ಲರೂ ಮನಸ್ಸು ಕೆಡ್ಸ್ಕೊಂಡು ಮೆಸೇಜ್ ಮಾಡೋರ. ಹಾಂ, ನಮ್ಮೂರಾಗ ನಿನಗೆ ಮೆಸೇಜ್ ಮಾಡುವಂಥ ಗಂಡಸ್ ಮಗ ಯಾರವ? ನೋಡಂತ ಫೋನ್ ಹಚ್ಕೊಡು ನಂಬರ್ ಅಂತಂದ್ರೆ. ಬೇಡ ಬಿಡು ಸುಂದ್ರಿ ಅಕ್ಕ, ಹೋಗ್ಲಿ, ನಾನೇ ಬ್ಲಾಕಲ್ಲಿ ಹಾಕ್ಬಿಡ್ತೀನಿ ಅವ್ರನ್ನ. ಫೋನ್ ಹಚ್ಕೊಡು ಸುಂದ್ರಿ ಕೈಯಾಗ, ನೋಡ್ತಾಳಕ್ಕೆ ಯಾರಂತೇಳಿ ಗೊತ್ತಾಗಬೇಕಿಲ್ಲ ಯಾರಂತ. ನೀ ಬ್ಲ್ಯಾಕ್ನೇ ಹಾಕಿದ್ರೆ ಇನ್ನೊಬ್ಬ ನಂಬರ್ ತೊಗೊಂಡು ಮತ್ತೊಂದು ಮೆಸೇಜ್ ಮಾಡ್ತಾನ. ಹಿಂಗೆ ಮಾಡ್ಕೊತಾ ಹೋದ್ರೆ ಏನಾಗ್ತದ ಮರ್ಯಾದೆ? ಹಚ್ಕೊಡು ಆಕಿಗೆ. ಹಾಂ ಸರಿ ಅತ್ತೆ, ಹಚ್ಕೊಡ್ತೀನಿ. ಅದೇ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಅಷ್ಟೇ. ನೀನೇ ಅದ್ರೊಳಗಿಲ್ಲ ಅಂದ್ರೆ ನೀ ಯಾಕೆ ಭಯ ಬೀಳ್ತಿ? ಬಿಡು, ಹಚ್ಚಿತಾ ಸುಮ್ ಫೋನು. ಹಲೋ ಹಲೋ ಹಲೋ, ಯಾರ್ರೀ ಮಾತಾಡೋದು? ವಾವ್, ನಿಮ್ಮ ವಾಯ್ಸ್ ಸೂಪರ್ ರೀ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ? ಹೌದಾ, ಎಲ್ಲರೂ ಹಾಗೆ ಹೇಳ್ತಾರ್ರಿ. ಅಂದಾಗೆ ನೀವ್ಯಾರು ಹೇಳಲೇ ಇಲ್ಲ. ನಿಮ್ಮ ಹೆಸರೇನು? ನಾ ಯಾರಂತ ಹೇಳ್ತೀನಿ ಬಿಡ್ರಿ. ನೀವು ಭಾಳ ಚಂದ ಇದ್ದೀರಿ, ಭಾಳ ಆ್ಯಕ್ಟಿವ್ ಬಿಡ್ರಿ. ನೀವು ಅಂತ ಬೆಂಗಳೂರಂತ ಊರಾಗಿದ್ದು ಇಲ್ಲಿ ಬಂದು ಅಡ್ಜಸ್ಟ್ ಆಗಿರಂದ್ರೆ ಭಾಳ ಗ್ರೇಟ್ ರೀ ನೀವು. ಹೌದ್ರಿ, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ಯಾರು ಹೇಳ್ರಲ್ಲ ಪ್ಲೀಸ್. ಹೇಳ್ತೀನಿ ರೀ, ಎಷ್ಟು ಅರ್ಜೆಂಟ್ ಮಾಡ್ತಿರಲ್ಲ. ನಾ ಯಾರು ಅಂತ ಹೇಳೋಕ್ಕಿಂತ ಮುಂಚೆ ನಾ ನಿಮ್ಗೊಂದು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡೀನಿ. ಏನು ಕೊಡ್ಬೇಕು ಗಿಫ್ಟು? ನಿಮ್ಗೆ ಏನು ಇಷ್ಟ ಆಗ್ತದ? ಅಲ್ಲ, ಎಷ್ಟರ ಇರ್ಬೇಕು ಇವಂತು ಅಂತೀನಿ ನಾನು. ಮಾತು ನೋಡಿದ್ರ ಮುದುಕ್ ಕಾಣ್ತಾನ. ಯಾರು ಇರಬೇಕು? ಗಿಫ್ಟ್ ಕೊಡಿಸ್ತಾನಂತ ನನಗೆ. ಗಿಫ್ಟ್ 4 ತೊಲೆ ಬಂಗಾರ ಕೇಳೇನು ಸುಮ್ಮ ಕೊಟ್ಟಾರ ಕೊಡ್ಸಲಕ್ಕ. ಸುಂದ್ರಿ ಅಕ್ಕ, ಯಾರು, ಯಾಕೆ, ಏನಾಯ್ತು, ಯಾರು ಮಾತಾಡ್ತಿರೋದು ಗೊತ್ತಾಯ್ತಾ? ಇನ್ನೂ ಗೊತ್ತಿಲ್ಲ ಪ್ರಿಯಾ, ಸುಮ್ಮಿರು ನೀನು. ಭಾಳ ಮಾತಾಡ್ಲಿಕತ್ತಾನೆ. ಯಾಕ ನಾ ಎಲ್ಲ ಸದಿ ಮಾಡ್ತೀನಿ, ನೀ ಸುಮ್ಮ ಕೂಡು. ಓ, ಗಿಫ್ಟ್ ಕೊಡಿಸ್ತೀರಾ? ಥ್ಯಾಂಕ್ಸ್ ರೀ. ಕೊಡ್ಸಕ್ಕಂತ್ರಿ ನೀವು ಯಾರಂತ ಹೇಳ್ರಿ ಫಸ್ಟ್, ಆಮೇಲೆ ಗಿಫ್ಟ್ ತಗೋತೀನಿ ನಾನು. ನೀವು ಯಾರು ಹೇಳ್ರಿಲ್ಲ? ಹೇಳ್ತೀನಿ ರೀ. ನಿಮ್ಮ ಕೂದಲಂತರೂ ನನಗೆ ಭಾಳ ಇಷ್ಟ ರೀ. ನೀವು ಭಾಳ ಅಂದ್ರೆ ಭಾಳ ಸೂಪರ್ ನೋಡ್ರಿ. ಹೀರೋಯಿನ್ ಥರ ಇದ್ದೀರಿ ನೀವು ನೋಡ್ಲಿಕ್ಕೆ. ಹೌದ್ರಿ, ಎದುರಿಗೆ ಸಿಗ್ರಿ ಸರ, ಭಾರಿ ಇನ್ನೂ ತೋರಿಸ್ತೀನಿ ರೀ ನಾ ಹೆಂಗಂತೇಳಿ. ಒಂದ್ಸಲ ಭೇಟಿ ಆಗೋಣ್ರಿ. ಅಂತಂಗೆ ನಿಮ್ಮೂರು ಯಾವ್ದು ಹೇಳ್ರಲ್ಲ?
ನಿಮ್ಮ ನಡಿಗೆ ನಿಮ್ಮ ಸಿಹಿಯಾದ ಮಾತು ನಿಮ್ಮ ಬಳುಕು ಸೊಂಟ ಭಾಳ ಇಷ್ಟ ರೀ ನನಗೆ. ಮಗನೇ ಕೈಗೆ ಸಿಗಲಿ ನೀನು ಸೊಂಟ ಮುರಿತೀನಿ ನಿನ್ನ ಅವನು. ಆಯ್ತು ರೀ ಹೊಗಳಿದ್ದು ಸಾಕು. ಎಲ್ಲಿ ಸಿಗ್ತೀರಿ ಹೇಳ್ರಿ, ಭೇಟಿ ಆಗೋಣಂತ. ಯಾಕೋ ಭಾಳ ಭೇಟಿ ಆಗಬೇಕು ಅನಿಸ್ಲಿಗತ್ತದ್ರಿ ನನಗೆ. ಏ ಸುಂದ್ರಿ ಸುಮ್ಮಿರ ಸಾಕು ಹೋಗ್ಬಿಡು. ಯಾರ ಏನು ಪಾಪ ಎಷ್ಟು ಗೋಳಿ ಗೊತ್ತಿಲ್ಲ ನೀನು. ಏನು ಮಾಡ್ಬೇಕಂತ ಮಾಡಿದಿ ಸಿಕ್ಕನಂದ್ರೆ ಭೇಟಿ ಆಗೋಣ ಬಾ ಅಂದ್ರೆ ಏನು ಮಾಡ್ತೇವೆ ನೀನು? ನಮ್ಮ ಸುಮ್ಮಿರಿ. ಅಲ್ಲ ಸುಂದ್ರಿ ಮಾತು ನಿಮ್ಮ ಮಾಮ ಗೊತ್ತಾಯ್ತಂದ್ರೆ ದೊಡ್ಡ ವಿಷಯ ಆಗ್ತದೆ ಯವ್ವ. ಒಂದಕ್ಕೊಂದು ಹತ್ತು ಏನು ಅಂತಾರಲ್ಲ ದೊಡ್ಡ ರಗಳೆ ಆಗ್ಬಾರ್ದು. ಸುಮ್ಬಿಟ್ಟು ಬಿಡು ಇಲ್ಲಿಗೆ. ಆ ನಂಬರ್ ಏನೋ ಬ್ಲಾಕ್ ಏನು ಅಂದ್ಲಲ್ಲ ಅದನ್ನು ಹಾಕಿಸ್ಬಿಡು ಸುಮ್ಮ ಕಡೆ. ಯಾವುದು ಕಿರಿಕಿರಿ ನೀರಂಗಿಲ್ಲ ಅಂದ್ರೆ. ಹೌದು ಸುಂದ್ರಕ್ಕ, ನನಗೂ ಯಾಕೋ ಭಯ ಆಗ್ತಿದೆ. ಬಿಟ್ಬಿಡು ಸುಮ್ಮನೆ ಇಲ್ಲಿಗೆ. ಮಾಮಿ ಪ್ರಿಯಾ ನೀವು ಸುಮ್ಮಿದ್ದು ಬಿಡ್ರಿ. ನನಗಿಂಥ ವಿಷಯ ಸಿಕ್ಕದಂದ್ರೆ ನಾನು ರಾವ್ ಶರೀನೀಗ ಸುಮ್ಮಿದ್ದು ಬಿಡ್ರಿ. ಅವು ಹೆಂಗೆ ಮಾತಾಡ್ಲಿಕ್ಕತ್ತೇನೆ ಗೊತ್ತನೋ, ಒಂದು ಯಾಕೆ ತಿಂಡಿನೇ ಭಾಳ ಆಗ್ಯದ. ನಾನು ನೋಡ್ಕೋತೀನಿ ಎಲ್ಲ, ನೀವು ಸುಮ್ಮ ಕೂತ್ ಬಿಡ್ರಿ. ಯಾಕ್ರಿ ಸುಮ್ಮನೆ ಆದ್ರಲ್ಲ, ಏನು ಮಾತಾಡ್ತಾನೆ ಇಲ್ಲ. ಅಲ್ರಿ ನೀವು ಭೇಟಿಯಾಗೋಣ ಅಂದ್ರಲ್ರಿ, ಶಾಕ್ ಆಯ್ತ್ರಿ, ಅದಕ್ಕೆ ಸುಮ್ಮಾದೆ. ಅಂದಂಗ ನೀವು ಬೆಂಗಳೂರವ್ರಲ್ರಿ, ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಲಿಕತ್ತೀರಲ್ರಿ? ಓ ಹಿಂಗಾಯ್ತೇನ್ರಿ ಇದು? ಹ್ಞೂ ನಾವು ಬೆಂಗಳೂರು ಭಾಷೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ತಿಕ್ಕೊಂಡು ಉತ್ತರ ಕರ್ನಾಟಕ ಭಾಷೆ ಮಾತಾಡಿದೆ ರೀ ನಾನು. ನೀವು ಉತ್ತರ ಕರ್ನಾಟಕದವರಲ್ರಿ, ಮತ್ತು ನಿಮಗೂ ತಿಳಿಬೇಕಲ್ಲ. ಅಂದ್ರೆ ನೀವು ಇದೇ ಊರವರು ಅಂತ ಗೊತ್ತಾಯಿತು. ನಾನು ನೀವು ಇದೇ ಊರವರು ಅಂತ ಗೊತ್ತಾಗಿನಿ ನಾನು ಬೆಂಗಳೂರು ಭಾಷೆ ಮಾತಾಡಲಿಲ್ಲ ಗೊತ್ತಾ. ನಾನು ಎಷ್ಟು ಜಾಣೆ ಇದ್ದೀನಲ್ವಾ. ಹಾಗೆ ನಿಮ್ಮ ತಿಥಿ ಕಾರ್ಡನ್ನು ರೆಡಿ ಮಾಡ್ಕೊಳ್ಳಿ, ಕುಯ್ದು ಹುಳ ಬಿಡ್ತೀನಿ. ದಾಳಿ ಮಾಡಲಿ ಸುಂದ್ರಿ ಕೈ ಸಿಕ್ಕರು ಬಿಡ್ತಾಳ ಮೊದಲೇ. ಆಯ್ತು ನಡಿ, ಅವನು ಹರಿದು 12 ಮಾಡ್ತಾಳೆ. ಏನಂದ್ರಿ? ನನಗೆ ಅರ್ಥ ಆಗ್ಲಿಲ್ರಿ. ಏನೋ ಹುಳ ಬಿಡ್ತೀನಿ ಅಂದ್ರಿ? ಅರ್ಥ ಆಗಲಿಲ್ಲ ಅಲ್ಲ, ಅದಕ್ಕೆ ನಾನು ಹೇಳಿದ್ದು ನನ್ನ ಭಾಷೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ. ಅಂದರೆ ತೋಟದಲ್ಲಿ ತೊಗರಿ ಕುಯ್ಬೇಕಾಗಿತ್ತು, ಅದಕ್ಕೆ ಮಚ್ಚಬೇಕಾಗಿತ್ತು, ಅದಕ್ಕೋಸ್ಕರ ಅನ್ಲಿಕತ್ತಿದ್ದೆ. ಮಚ್ರಿ? ಮಚ್ ಅಲ್ರಿ, ಅದು ಕುಡುಗೋಲ್ರಿ. ತೊಗರಿ ಕೊಯ್ಲಿಕ್ಕೆ ಬೇಕಾಗಿದ್ದು ಕುಡುಗೋಲ್ರಿ. ಯಾವುದಾದೇನ್ರಿ ಕೊಚ್ಚ ಹಾಕ್ಲಿಕ್ಕೆ? ಯಾವುದರಿಂದ ಕೊಚ್ಚ ಹಾಕಿದ್ರು ಒಂದೇನೆ. ನನಗಂತೂ ಎರಡು ಒಂದೇ ನೋಡ್ರಿ, ಮಚ್ಚು ಒಂದೇ, ಕುಡುಗೋಲು ಒಂದೇ. ಯಾವ್ದು ಸಿಕ್ಕರು ಕೊಚ್ಚ ಹಾಕ್ತಾ ಇರ್ತೀನಿ. ಯಾಕ್ರಿ ಏನೇನೋ ಮಾತಾಡ್ಲಿಕತ್ತಿರಲ್ಲ? ನಿಮ್ಗೆ ಸಿಟ್ಟು ಬಂತನ ನಾನು ಮಾತಾಡೋದ್ರಿಂದ? ಏ ಇಲ್ರಿ, ನೀವು ಮಾತಾಡಿದ್ ನನಗೆ ಭಾಳ ಖುಷಿ ಆಗ್ಲಿಕತ್ತದ್ರಿ. ಸಿಟ್ಟು ಯಾಕೆ ಬರ್ತದೆ ಹೇಳ್ರಿ? ನಿಮ್ಮನ್ನು ಭೇಟಿ ಆಗ್ಬೇಕಂತೀನಿ, ನೀವು ಸಿಟ್ಟು ಮಾಡ್ಕೋತೀನಿ ಅಂತೀರಲ್ರಿ. ಬೇಗ ಸಿಗ್ರಿ, ನಿಮ್ಮನ್ನು ನೋಡ್ಬೇಕಂತ ಆಸೆ ಭಾಳ ಆಗ್ಲಿಕತ್ತದ ನನಗೆ. ಹೇ ನೀವು ನನ್ಕಿಂತನೂ ಭಾಳ ಫಾಸ್ಟ್ ಇದ್ದೀರಿ ಬಿಡ್ರಿ. ನಾಳೆ ಸಿಗ್ತೀನ್ರಿ. ಇವತ್ತು ನಾನು ಫೋಟೋ ಬಿಡ್ತೀನಿ ನೋಡ್ರಿ. ಹೌದಾ, ಸರಿ ಸರಿ, ನಿಮ್ಮ ಫೋಟೋ ಬಿಡ್ರಿ, ನಾನು ಹಾರ ಹಾಕ್ತೀನಿ. ಏನಂದ್ರಿ? ಏನಿಲ್ರಿ, ಫೋಟೋ ಬಿಡ್ರಿ, ನೋಡ್ತೀನಿ ಅಂದೆ ರೀ. ಸರಿ ಕಳಿಸ್ತೀನಿ ನೋಡ್ರಿ. ನಾ ಫೋಟೋ ನೋಡಿ ಆಮೇಲೆ ಕಾಲ್ ಮಾಡ್ತೀನಿ ರೀ. ಇಡ್ಲಿ ರೀ ಫೋನ್ನ. ಹಾ ಬಾಯ್ ರೀ. ನೀವು ಭಾಳ ಚಂದ ಮಾತಾಡ್ತೀರಿ. ಮಾಡ್ತೀನಿ ರೀ ಮಗನ. ನೀನು ಫೋಟೋ ಕಳಿಸಲ್ಲ ನಿನ್ನ ಪ್ರಿಯಾ. ಅವ ಎಷ್ಟದ ಫೋಟೋ ಕಳಿಸ್ತೀನಿ ಅಂದನ. ಅವ ಯಾರಂತ ತೋರ್ಸು ನನಗೆ. ಯಪ್ಪ ಸುಂದ್ರಿ ಅಕ್ಕ ನೋಡಿ ಫೋಟೋ. ಯಾಕ ಪ್ರಿಯಾ ಏನಾಯ್ತು? ಎಷ್ಟು ಗಾಬರಿ ಆಗ್ಯಲ್ಲ? ಯಾರವ? ಮೊದಲು ನೋಡ್ ಸುಂದ್ರಿ ಅಕ್ಕ, ನೀ ನೋಡಿದ್ರೆ ನನಗಿಂತಲೂ ಗಾಬರಿ ಆಗ್ತೀಯಾ? ಫೋನದ ತಾರಯ್ಯವ ಯಾವ ನೋಡ್ತೀನಿ. ಹಾಂ ಯಪ್ಪೋ ಪಿಂಟಪ್ಪ ಗೌಡ. ನಾವು ಅಲ್ಲೇ ತಾಯಿ. ನಾ ಹೇಳಿಲ್ರಿ ಮಾಮಿ, ಅವ ಭಾಳ ಖತರ್ನಾಕಿದ್ದಾನ. ನೋಡು ದೃಷ್ಟಿನೇ ಸರಿ ಇಲ್ಲ ಅವ ಹೆಣ್ಮಕ್ಳದು ಅಂತ ನನಗೆ ಮೊನ್ನೆನೇ ಅನಿಸಿತ್ತವ. ಹೌದು ಸುಂದ್ರಿ ಅಕ್ಕ, ನನಗೂ ಹಂಗೆ ಅನಿಸ್ತು. ಆದರೆ ಈ ಥರ ಅಲ್ಲ, ತನ್ನ ಬಾಡಿ ನೋಡಿದ್ರೆ ತನಗೆ ನಿಲ್ಲಿಕ್ಕಾಗ್ತಿಲ್ಲ, ಬಡಗಿ ಹಿಡ್ಕೊಂಡು ತಿರುಗಾಡ್ತಾನ. ಅಂಥದ್ರಲ್ಲ ಈ ಥರ ಮೆಸೇಜ್ ಮಾಡ್ತಾನ. ಯಮ್ಮ ದೇವ್ರೆ, ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಸುಂದ್ರಿ ಅಕ್ಕ. ಎಂತೆಂಥ ಜನ ಇರ್ತಾರಲ್ಲ. ಯಾರ ಸುಂದ್ರಿ? ಪಿಂಟಪ್ಪ ಗೌಡ? ಹ್ಞೂ ರೀ ಮಾಮಿ, ಅವನೇ ನೋಡ್ರಿ. ನನಗೆ ಅವ ಮಾತಾಡೋ ಸ್ಟೈಲ್ ನೋಡಿದ್ರೆ ಗೊತ್ತಾಯ್ತ್ರಿ. ಬರ್ದ ನೆಣ ಆಗ್ಯಾನ್ರಿ, ಮೈಯಾಗ ಪಾವು ಕಂಡಿಲ್ಲ, ಬಡಗಿ ಹಿಡ್ದಾನ. ಇವತ್ತ ನಾಳೆ ಕುಣಿಗೆ ಹೋಗಂಗಾಗ್ಯಾನ ಈಗ ಅಂತ ಮಾತಾಡ್ದ ಮಾಮಿ ರೀ. ಯವ್ವಾ ದೇವ್ರೆ, ಅದಕ್ಕೇನು ಮತ್ತೆ ಹೆಣ ಎತ್ಲಿ. ತನ್ನ ಮೊದಲಿನ ಚಟ ಬಿಟ್ಟಿಲ್ಲ ನೋಡು. ಇನ್ನ ಆದ್ರೂ ಮೊದಲಿಂದನ ಹಂಗೆ ಬಂದದೇವ, ಅದಕ್ಕೆ ಊರು ಬಿಟ್ಟು ಓಡಿಸಿದ್ರೆ ಅದನ್ನು. ಹೌದಲ್ರಿ, ಮೊದಲು ಹಂಗೆ ಇದ್ನೇನ್ರಿ ಅವ. ಏವೋ ಊರು ತುಂಬ ಹೊಲಸು ಎಪ್ಸಿದ್ನ ಯವ್ವ. ಅದ್ರ ಸಂಬಂಧ ಬೇಡ ಅಂತೇಳಿ ಊರು ಬಿಟ್ಟು ಓಡಿಸಿದ್ರು. ಈಗೀಗ ಮತ್ತೆ ಬಂದ ನೋಡು. ಈಗ ಹಂಗೇನು ಮಾಡಿರ್ತಾನ, ಮುದುಕಾಗ್ಯದ, ವಯಸ್ಸಾಗ್ಯದ ಅಂತೇಳಿ ಸುಮ್ಮಿದ್ದಾರೆ ಊರನ್ನ ಮಂದಿ. ಈಗ ಹಿಂಗೆ ನಡ್ಸ್ಯ ನೋಡು. ಮತ್ತೆ ನಮ್ಮ ಮನೆಗೆ ಬಂದಾನಂದ್ರೆ ಮತ್ತೆ ಎಷ್ಟರ ಇದಿರ್ಬೇಕು ನೋಡ ಒಂದು. ನಿಮ್ಮ ಮಾಮ ಗೊತ್ತಾಯ್ತಂದ್ರೆ ಅವ್ನ ಚರ್ಮನೆ ಸುಲಿತಾರೆ ನೋಡಿ ಸುಂದ್ರಿ. ಮಾಮಿ ರೀ, ಮಾಮ ತನ ಯಾಕೆ ಹೋಗ್ತೀರಿ? ನನ್ನ ಕೈಯಾಗ ಸಿಕ್ಕನವ ನೋಡಕಂತ್ರಿ ಅವಂದು ಅದು ಈಗ. ಅಲ್ಲಲ್ಲ ಮಗನೇ ಪಿಂಟಪ್ಪ, ಬೆತ್ತಲೆ ಮಗನೇ ನಂದು ನಿಂದು. ಹಾಂ ಮಾಮಿ ನೀವು ಸುಮ್ಮಿರ್ರಿ, ನಾ ಮಾಡ್ತೀನಿ ರೀ ಇದನ್ನು ಸರಿಯಾಗಿ. ಅವನಿಗೆ
ನೀವು ಇದ್ರ ತಂಟೆಗೆ ಬರಕ್ಕೆ ಹೋಗ್ಬೇಡ್ರಿ, ನನಗೊಂದು ವಿಷಯ ಬೇಕಾಗಿತ್ತು ರೀ ಮಾಮಿ. ಈಗ ಇಂಥ ವಿಷಯ ಸಿಕ್ಕದಂದ್ರೆ ನಾನು ಬಿಡ್ತೀನಿ ರೀ. ಇವನಿಗೆ ಹೆಂಗೆ ಮಾಡ್ತೀನಿ ಅಂದ್ರೆ ಮಾಮಿ, ನಾ ಕೊಡು ಕಾಟಕ್ಕವ ಇನ್ನೊಮ್ಮೆ ಯಾವ ಹೆಣ್ಮಕ್ಳನ್ನು ಕಣ್ಣು ಎತ್ತಿ ನೋಡ್ಬಾರ್ದು, ಹಂಗೆ ಮಾಡ್ತೀನಿ ರೀ. ನೋಡುವ ಸಿಂದ್ರಿ ಏನು ಮಾಡ್ತೀಯ ಅಂತ ನಿಮ್ಮ ಮಾಮಾಗ ಮತ್ತು ಸಿನಪ್ಪಗ ಗುಂಡಣ್ಣಗ ಏನರ ಗೊತ್ತಾಯ್ತಂದ್ರೆ ಮುಗೀತು. ಅವ್ನು ಹೊಡೆದು ಬಡದು ಪೂರ್ತಿ ಕೆಲಸ ಮಾಡ್ತಾರ. ಅವ್ನು ಯಾರು ದಿಕ್ಕಿಲ್ಲ, ನೀನು ಅದಕ್ಕೆ ಮದುವೆ ಸಹಿತ ಆಗಿಲ್ಲ, ಮದುವೆ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಹಿಂಗೆ ಬಂದದ ಮೊದಲಿಂದನೂ. ನೀ ಏನು ಮಾಡ್ತೀನೋ ನಿನಗೆ ಬಿಟ್ಟಿದ್ದೆಲ್ಲ. ಮಾಮಿರಿ ಗಂಡಸ್ರ ತನ ಹೋಗುದ ಬ್ಯಾಡ್ರಿ, ಯಾ ಶಿನಣ್ಣ ಬ್ಯಾಡ್ರಿ, ಮಾಮಾರು ಬ್ಯಾಡ್ರಿ, ಗುಂಡಣ್ಣನೂ ಬ್ಯಾಡ್ರಿ. ನಾ ಒಬ್ಬಾಕಿನೇ ಸಾಕು ನೋಡ್ರಿ ಇದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ. 10 ಮಂದಿ ಗಂಡಸ್ರಿಗೆ ಸಮ ಐತೀನಿ ರೀ ಮಾಮಿ ನಾನು. ಬರ್ಲಿ ಅವ್ನು ನೋಡಕಂತ್ರಿ ಹಿಂಗೆ ಅಲ್ಲಾಡಿಸ್ತೀನಲ್ರಿ ಅವನಿಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಾ ಮಗನೇ. ಅಲ್ಲ ಸುಂದ್ರಿ ಅಕ್ಕ, ಮತ್ತು ಮೀಟ್ ಆಗೋಣ ಬಾ ಅಂತಂದ್ರೆ ನಾನು ಹೋಗ್ಲಾ? ನೀ ಯಾಕೆ ಓದ್ತೀಯ ತಾಯಿ? ಇಬ್ಬರು ಹೋಗೋಣ. ಹೋಗಿ ಅವನಿಗೆ ಏನು ಮಾಡ್ಬೇಕಲ್ಲ ಶಾಸನ ಮಾಡ್ತೀನಿ ನಾನು, ನೀ ಸುಮ್ಮನೆ ನಿಂತು ನೋಡಷ್ಟೇ. ಮುಗಿತಾಳ ಆ ಪಿಂಟಪ್ ಗೋಡನ್ ಕತ್ತಿ ಗೋವಿಂದ. ಸುಂದ್ರಿ ಕೈ ಸಿಕ್ಕರು ಬಿಡ್ತಾಳ ಆಕಿ. ಇಂಥವ್ರಿಗೆ ಏನು ಮಾಡಬೇಕು ಹೇಳ್ರಿ, ನೀವು ಕಮೆಂಟ್ ಮಾಡಿ ಹೇಳ್ರಿ. ಬಡ 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 ನೀವೇನು ಅಂತೀರಿ ಅದನ್ನು ಮಾಡ್ತೀನಿ ನೋಡ್ರಿ. ನಾನು ಅಂತರೂ ಬಿಡಂಗಿಲ್ಲ ಬಿಡ್ರಿ. ನಾ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನಿಮ್ಮ ಸಜೆಷನ್ ಸ್ವಲ್ಪ ಬೇಕಾಗ್ಯದ್ರಿ ನನಗೆ, ಹೇಳ್ರಿ ಬಡ ಬಡ. ಈ ಮುದುಕ್ರು ಅಂತೀವಲ್ರಿ ಭಾಳ ಡೇಂಜರ್ ಇರ್ತಾರೆ ನೋಡ್ರಿ. ಎಲ್ಲರೂ ಹಂಗೆ ಇರ್ತಾರಂತ ಹೇಳಂಗಿಲ್ಲ ರೀ, ಮತ್ತು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಬ್ಬರು ರೀ, ಅದ್ರಾಗ ಕೆಲವೊಬ್ರು ಹಿಂಗಿರ್ತಾರೆ ಅಷ್ಟೇ ರೀ. ಮುಂದೆ ನಮ್ಮ ಸುಂದ್ರಿ ಅಕ್ಕ ಏನು ಮಾಡ್ಬೋದು ಕಾಯ್ದು ನೋಡ್ರಿ. ನಾಳೆ ಭಾರಿ ಇಂಟ್ರೆಸ್ಟಿಂಗ್ ಇರ್ತದೆ ರೀ.